students, welcome to the political science class. In previous class we discussed about the various elements of the state like populations, territory, government and sovereignty. In today's class we are going to discuss about the differences or the relationship between state and society, state and association, next state and nation. First one, the differences or the relations between state and society. The first difference or between state and society is, first one, the state came into existence after the society, but society is prior to the state, or it is prior to the state means society came into existence before the state. The state came into existence only after the society, or state is created after the society. So state is prior to the society. State is prior came existence after the society, but society is prior to the state. We all know that to protect the life, liberty, and also the property of the individual, the state came into existence. Before the creation of the state, society was existed, but the society did not to protect the life, liberty, and also the property of the individual. For this purpose, the state came into existence. ಈಗ ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟೇಟಿಗೆ ಮತ್ತು ಬೇರೆ ಬೇರೆ ಸೊಸೈಟಿಗೆ ಇರ್ಬೋದು, ಅಸೋಸಿಯೇಷನ್ಸ್ ಇರ್ಬೋದು, ನೇಷನ್ಸ್ಗಳಿಗಿರುವ ವ್ಯತ್ಯಾಸ ಅಥವಾ ರಿಲೇಷನ್ಸ್ ಅನ್ನು ನಾವು ಸ್ಟಡಿ ಮಾಡಲಿಕ್ಕಿದ್ದೇವೆ. ಈಗ ಫಸ್ಟ್ ಡಿಫರೆನ್ಸಸ್ ಏನು, ಸ್ಟೇಟ್ ಅಥವಾ ಸೊಸೈಟಿಗೆ ನಾವು ಡಿಫರೆನ್ಸಸ್ ಅಂತ ಕೂಡ ಕರಿಬೋದು, ಅಥವಾ ರಿಲೇಷನ್ಸ್ ಅನ್ನುವಂಥದ್ದು ರಿಲೇಷನ್ಶಿಪ್ ಅಂತ ಕೂಡ ಕರಿಬೋದು. ಈಗ ಫಸ್ಟ್ ರಿಲೇಷನ್ಶಿಪ್ ಯಾವುದು ಅಂತ ಹೇಳಿದ್ರೆ, ಸ್ಟೇಟ್ ಬಂದದ್ದು ಸಮಾಜ ಬಂದ ನಂತರ ಸ್ಟೇಟ್ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂತು. ಮೊದಲು ಈ ಭೂಮಿಯಲ್ಲಿ ಇದ್ದದ್ದು ಯಾವುದು ಅಂತ ಹೇಳಿದ್ರೆ ಸಮಾಜ ಬಂದ ನಂತರ ಸ್ಟೇಟ್ ಅನ್ನುವಂಥದ್ದು ಬಂತು ಅಂತೇಳಿ. ಯಾಕೆ ಸಮಾಜ ಬಂದ ನಂತರ ಸ್ಟೇಟ್ ಬಂತು ಅಂತ ಹೇಳಿದ್ರೆ, ಈಗ ಸ್ಟೇಟ್ ಬಂದದ್ದು ಯಾಕೆ ಅಂತ ಹೇಳಿದ್ರೆ ಟು ಪ್ರೊಟೆಕ್ಟ್ ದ ಲೈಫ್, ಲಿಬರ್ಟಿ ಆ್ಯಂಡ್ ಪ್ರಾಪರ್ಟಿ ಆಫ್ ದ ಇಂಡಿವಿಜುವಲ್. ಯಾಕಂತಂದ್ರೆ ಸಮಾಜದಲ್ಲಿ ಜನರಿಗೆ ಅದರಲ್ಲಿ ಕೂಡ ಇನ್ನೋಸೆಂಟ್ ದುರ್ಬಲರು ಯಾರಿದ್ದಾರೆ ಅವರಿಗೆ ಪ್ರೊಟೆಕ್ಷನ್ ಅನ್ನುವಂಥದ್ದು ಇರಲಿಲ್ಲ. ಆ ಸಮಾಜದಲ್ಲಿ ಯಾವ ರೀತಿಯ ಸಿಸ್ಟಮ್ ಪ್ರಿವೇಲ್ ಆಗಿತ್ತು ಅಂತ ಹೇಳಿದ್ರೆ, ಲಾ ಆಫ್ ಜಂಗಲ್ ಪ್ರಿವೇಲ್ಸ್ ಓವರ್ ದ ಸೊಸೈಟಿ. ಹಾಗಾಗಿ ಆ ರೀತಿ ಅಂದರೆ ಆ ಕಾಡಿನ ನೀತಿ ಅನ್ನುವಂಥದ್ದಿತ್ತು, ಅದನ್ನು ಎಂಡು ಮಾಡಲಿಕ್ಕೆ ಅಥವಾ ಸಾಮಾನ್ಯ ವ್ಯಕ್ತಿಗಳಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೋಸ್ಕರ ಸ್ಟೇಟ್ ಅನ್ನು ಕ್ರಿಯೇಟ್ ಮಾಡಲಾಯಿತು. ಹಾಗಾಗಿ ಸ್ಟೇಟ್ ಅನ್ನುವಂಥದ್ದು ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆಫ್ಟರ್ ದ society, but society existed before the state. This is the first one. Next, the second one, state is a part of the society, but society is wider than the state. State compared to the society, state is a narrow concept, but society is wider than the state. For example, society all over the world, we can consider all over the world like a society. The society consists various states like India, United States of America, Russia, China, etc., etc. All these are the part of world society. So society consists various states. So compared to the society, state is a small concept, or it is considered as a part of the society. ಈಗ ಎರಡನೇದು ನಾವು ಡಿಫರೆನ್ಸಸ್ಗಳನ್ನು ನಾವು ನೋಡೋದಿದ್ರೆ, ಸೊಸೈಟಿ ಅನ್ನುವಂಥದ್ದು ತುಂಬ ವೈಡರ್ ಕಾನ್ಸೆಪ್ಟ್, ಅದೊಂದು ವಿಶಾಲವಾದ ಅರ್ಥವನ್ನು ಹೊಂದಿರುವಂತಹ ಕಾನ್ಸೆಪ್ಟ್. ಯಾಕೆ ಅಂತ ಹೇಳಿದರೆ, ನಾವು ಸ್ಟೇಟಿಗೆ ಕಂಪೇರ್ ಮಾಡಿ, ಸ್ಟೇಟ್ ಸೊಸೈಟಿಗೆ ಕಂಪೇರ್ ಮಾಡಿದರೆ ಒಂದು ಸ್ಮಾಲ್ ಕಾನ್ಸೆಪ್ಟ್, ಆದರೆ ಸೊಸೈಟಿ ಒಂದು ವೈಡರ್ ವಿಶಾಲ ಕಾನ್ಸೆಪ್ಟ್ ಅಂತೇಳಿ. ಯಾಕೆ ಅಂತ ಹೇಳಿದರೆ, ನಾವು ಹೋಲ್ ವರ್ಲ್ಡ್, ವಿ ಕ್ಯಾನ್ ಕನ್ಸಿಡರ್ ಹೋಲ್ ವರ್ಲ್ಡ್ ಆಸ್ ಎ ಸೊಸೈಟಿ. ನಾವು ಇಡೀ ವಿಶ್ವವನ್ನು ಏನಂತ ಹೇಳ್ಬೋದು ಅಂತ ಹೇಳಿದರೆ ಒಂದು ಸಮಾಜ ಅಂತೇಳಿ ಹೇಳ್ಬೋದು. ಆ ಒಂದು ಇಡೀ ವರ್ಲ್ಡಲ್ಲಿ ಬೇರೆ ಬೇರೆ ರೀತಿಯ ಸ್ಟೇಟ್ಗಳನ್ನು ನಾವು ಕಾಣ್ತೇವೆ. ಇಂಡಿಯಾ ಆಗಿರ್ಬೋದು, USA ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಈ ಎಲ್ಲ ಸ್ಟೇಟ್ಸ್ಗಳು ಏನು ಬರೋದು ಸೊಸೈಟಿ ಅನ್ನುವಂತಹ ವರ್ಲ್ಡಲ್ಲಿ. ಆ ಸೊಸೈಟಿ ಅನ್ನುವಂಥ ವರ್ಲ್ಡಲ್ಲಿ ಇವುಗಳೆಲ್ಲ ಸಣ್ಣ ಸಣ್ಣ ಪಾರ್ಟ್ಗಳು. ಹಾಗೆ ನಾವೇನು ಹೇಳ್ತೇವೆ, ಸ್ಟೇಟ್ ಅನ್ನುವಂಥದ್ದು ತುಂಬ ಸ್ಮಾಲ್ ಕಾನ್ಸೆಪ್ಟ್ ಕಂಪೇರ್ ಟು ದ ಸೊಸೈಟಿ. ಇಂಡಿಯಾ ಒಂದು ಸ್ಟೇಟ್, ಆದರೆ ಹೋಲ್ ವರ್ಲ್ಡ್ ಅನ್ನುವಂಥದ್ದು ಸೊಸೈಟಿ. ಯಾಕೆಂತ ಹೇಳಿದರೆ, ಇಡೀ ಸೊಸೈಟಿಗೆ ಬಂದ ಇಡೀ ಸೊಸೈಟಿಯನ್ನು ತಗೊಂಡ್ರೆ ಇಂಡಿಯಾದಂಥ 250
ನಾವು ಕಾಣ್ತೇವೆ. ನೆಕ್ಸ್ಟ್ third relationship between state and society is state needs a definite territory, but society does not require a definite territory. It exists even without a fixed territory. A definite territory. In the previous class, I explained that a definite territory is very essential to create or to form a state, because without the definite territory we cannot call any state as a state. But it does not require for the society. Society exists even without the ಡೆಫಿನೆಟ್ ಟೆರಿಟರಿ ಅಂತೇಳಿ. ಸ್ಟೇಟಿಗೆ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಭೂಪ್ರದೇಶ ಅನ್ನುವಂಥದ್ದು ಬೇಕಾಗ್ತದೆ. ಯಾಕಂತಂದ್ರೆ ಒಂದು ಸ್ಟೇಟಿಗೆ, ರಾಜ್ಯಕ್ಕೆ ಒಂದು ಫಿಕ್ಸ್ಡ್ ಅಥವಾ ನಿರ್ದಿಷ್ಟ ಭೂಪ್ರದೇಶ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ರಾಜ್ಯ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಸೊಸೈಟಿಗೆ ಏನು ಹೇಳ್ತೇವೆ ಅಂತ ಹೇಳಿದ್ರೆ ಸಮಾಜಕ್ಕೆ ಒಂದು ನಿರ್ದಿಷ್ಟ ಭೂಪ್ರದೇಶ ಅನ್ನುವಂಥದ್ದು ಅಗತ್ಯ ಇಲ್ಲ. ಅದಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಇಡೀ ನಾವು ವಿಶ್ವದ ಸಮುದಾಯವನ್ನು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಸಮಾಜ. ಅದು ಬಾರ್ಡರ್ಲೆಸ್ ಇನ್ಸ್ಟಿಟ್ಯೂಷನ್. ಅದಕ್ಕೆ ಗಡಿಯ ನಿರ್ಬಂಧ ಅನ್ನುವಂಥದ್ದು ಇಲ್ಲ. ಅದು ಗಡಿ ನಿರ್ಬಂಧ ಇಲ್ಲದೆ ಅಥವಾ ಗಡಿ ಒಂದು ಫಿಕ್ಸ್ಡ್ ಟೆರಿಟರಿ ಇಲ್ಲದೆಯೂ ಕೂಡ ಸಮಾಜ ಇರಲಿಕ್ಕೆ ಸಾಧ್ಯ. ಆದರೆ ಒಂದು ಫಿಕ್ಸ್ಡ್ ಟೆರಿಟರಿ ಇಲ್ಲ ಅಂತ ಇದ್ರೆ ಸ್ಟೇಟ್ ಅನ್ನುವಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸ್ಟೇಟ್ ರಿಕ್ವೈರ್ಸ್ ಎ ಫಿಕ್ಸ್ಡ್ ಟೆರಿಟರಿ? ಓನ್ಲಿ ಬಿಕಾಸ್ ಟು ಆರ್ಗನೈಸ್ ದ ಪೀಪಲ್. To organize the people or to unite the people, every state requires a definite territory. ಯಾಕೆ ನಿರ್ದಿಷ್ಟ ಭೂಪ್ರದೇಶ ಬೇಕು ಅಂತ ಹೇಳಿದ್ರೆ ಜನರನ್ನು ಸಂಘಟಿತರನ್ನಾಗಿ ಮಾಡಬೇಕು ಅಂತ ಇದ್ರೆ, ಅವರನ್ನು ಒಟ್ಟುಗೂಡಿಸಬೇಕು ಅಂತ ಹೇಳಿದ್ರೆ ನಿರ್ದಿಷ್ಟ ಭೂಪ್ರದೇಶ ಅನ್ನುವಂಥದ್ದು ಅಗತ್ಯ. ಒಂದು ನಿರ್ದಿಷ್ಟ ಭೂಪ್ರದೇಶ ಇಲ್ಲ ಅಂತ ಹೇಳಿದ್ರೆ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಸೊ ಫಾರ್ ದಿಸ್ ಪರ್ಪಸ್ ದ ಸ್ಟೇಟ್ ರಿಕ್ವೈರ್ಸ್ ಎ ಡೆಫಿನೆಟ್ ಟೆರಿಟರಿ, but society does not require a definite territory. Next, fourth one, state is a organized institution, but society consists both organized and also the unorganized institution. ಸ್ಟೇಟಿಗೆ ಬಂದಾಗ ಸ್ಟೇಟ್ ಅನ್ನುವಂಥದ್ದು ಒಂದು ಸಂಘಟಿತ ಸಂಸ್ಥೆ. ಆದರೆ ಸಮಾಜದಲ್ಲಿ ನಾವು ಸಂಘಟಿತ ಸಂಸ್ಥೆಗಳನ್ನು ಕೂಡ ಕಾಣ್ತೇವೆ, ಅಸಂಘಟಿತ ಸಂಸ್ಥೆಗಳನ್ನು ಕೂಡ ಕಾಣ್ತೇವೆ. ಇಟ್ ಕನ್ಸಿಸ್ಟ್ ಬೋತ್ ಆರ್ಗನೈಸ್ಡ್ and unorganized institution, but state is a organized institution. ಯಾಕೆ ಅಂತ ಹೇಳಿದ್ರೆ ಸ್ಟೇಟ್ ಕನ್ಸಿಸ್ಟ್ ಇಟ್ಸ್ ಓನ್ ಟೆರಿಟರಿ, ಫಿಕ್ಸ್ಡ್ ಟೆರಿಟರಿ. ಹಾಗಾಗಿ ಇಟ್ ಆರ್ಗನೈಸ್ಡ್ ಸಿಸ್ಟಮ್ಯಾಟಿಕಲಿ. ಸ್ಟೇಟ್ ಒಂದು ಆರ್ಗನೈಸ್ಡ್ ಸಂಸ್ಥೆಯಾಗಿರ್ತದೆ. ಅದಕ್ಕೊಂದು ಫಿಕ್ಸ್ಡ್ ಟೆರಿಟರಿ ಇರುವ ಕಾರಣ ಅದು ಎಲ್ಲ ಜನರನ್ನು ಕೂಡ ಸಂಘಟನೆ ಮಾಡಲಿಕ್ಕೆ ಅದಕ್ಕೆ ಈಸಿ ಆಗ್ತದೆ. ಹಾಗಾಗಿ ಒಂದು ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ ಆಗಿ ಕೆಲಸ ಮಾಡ್ತದೆ. ಸಮಾಜಕ್ಕೆ ಬಂದಾಗ ಅದು ಆರ್ಗನೈಸ್ಡ್ ಸ್ಟೇಟಿನಂತಹ ಇನ್ಸ್ಟಿಟ್ಯೂಷನ್ಸ್ಗಳು ಅದರಲ್ಲಿ ಬರ್ತದೆ, ಅನ್ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ಗಳು ಬರ್ತದೆ, ಅಸಂಘಟಿತ ಸಂಸ್ಥೆಗಳು ಕೂಡ ಬರ್ತದೆ. ಯಾಕಂತಂದ್ರೆ ಎಲ್ಲ ಒಟ್ಟು ಸೇರಿ ಒಂದು ಸಮಾಜ ಆಗೋದು. ರಾಜ್ಯಗಳು, ಸ್ಟೇಟ್ಗಳಿರ್ಬೋದು, ದೇಶಗಳಿರ್ಬೋದು, ಸಮಾಜ ಸಂಘ ಸಂಸ್ಥೆಗಳಿರ್ಬೋದು, ಇದೆಲ್ಲವೂ ಎಲ್ಲಿ ಬರುವುದು ಅಂತ ಹೇಳಿದ್ರೆ ಸೊಸೈಟಿ. ಹಾಗಾಗಿ ಇಟ್ ಕನ್ಸಿಸ್ಟ್ ಬೋತ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ಫಿಫ್ತ್ ಒನ್, state requires supreme power or sovereignty. In the absence of the sovereignty or the supreme power, no state can be called as a state. So sovereignty is very essential for the state, but sovereignty is not required for the society, or the society has no such power. Fifth differences ಏನು ಅಂತ ಹೇಳಿದ್ರೆ ಸ್ಟೇಟಿಗೆ ಪರಮಾಧಿಕಾರ ಅನ್ನುವಂಥದ್ದು ಅತಿ ಅಗತ್ಯ. ಪರಮಾಧಿಕಾರ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಸ್ಟೇಟ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಸೊಸೈಟಿ ಹ್ಯಾಸ್ ನೋ ಸಚ್ ಪವರ್. ಸಮಾಜಕ್ಕೆ ಅಂತ ಯಾವುದೇ ಅಧಿಕಾರಗಳಿರುವುದಿಲ್ಲ. ಯಾಕಂತಂದ್ರೆ ಓನ್ಲಿ ಸ್ಟೇಟ್ ಎಂಜಾಯ್ಸ್ ದ ಸುಪ್ರೀಂ ಪವರ್. Supreme power is required only for the state, mainly to control the systems or to control the individuals and organization, to control the organization, individuals, and to control the system, and to give the protections to the life, liberty, and property of the innocent people. The state requires the sovereignty. So sovereignty is very essential for the state, but it has no such power for the society. Last differences: the state requires the government, society does not require the government. Like sovereignty, government is also very essential for the state. In the last class we discussed that sovereignty and the government are the main important element of the state, because in the absence of the sovereignty and government, the
ಸ್ಟೇಟ್ ನಾವು ಸ್ಟೇಟ್ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸ್ಟೇಟ್ ರಿಕ್ವೈರ್ ದ ಗೌರ್ಮೆಂಟ್ ಈಸ್ ಆಕ್ಟೆಡ್ ಆಸ್ ಆನ್ ಏಜೆಂಟ್ ಆಫ್ ದ ಸ್ಟೇಟ್ fulfill its objectives through its agent called government always try to fulfill the objectives of the state. For this purpose, to fulfill the objectives of the state require its own agent called government ಯಾಕೆ ಬೇಕು ಸ್ಟೇಟಿಗೆ ಅಂತ ಹೇಳಿದ್ರೆ ಅದರ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ. ಆದರೆ ಸೊಸೈಟಿಗೆ ಸ್ಟೇಟಿನಂತಹ ಒಂದು ಪರ್ಟಿಕ್ಯುಲರ್ ಉದ್ದೇಶ ಇಲ್ಲದೆ ಇರುವ ಕಾರಣ society does not require the government. So these are the main relationship or differences between the state and society. 5 marks question. Explain the relationship between state and society. Next, second differences is relationship between state and association. First relation between the state and association is state has sovereign power of sovereignty. Association has no such power. First relationship between state and association. State always require the supreme power, but association has no such power. As I said earlier, sovereignty is essential only for the state, not for the society, not for the association. ಪರಮಾಧಿಕಾರ ಯಾರಿಗೆ ಮಾತ್ರ ಬೇಕಾಗಿರುವುದು ಅಂತ ಹೇಳಿದ್ರೆ ರಾಜ್ಯಕ್ಕೆ ಮಾತ್ರ ಬೇಕಾಗಿರುವುದು. ಸಂಘ ಸಂಸ್ಥೆಗಳಿಗೆ ಪರಮಾಧಿಕಾರ ಅನ್ನುವಂಥದ್ದು ಅಗತ್ಯ ಇಲ್ಲ. ಯಾಕೆ ಸಂಘ ಸಂಸ್ಥೆಗಳಿಗೆ ಪರಮಾಧಿಕಾರ ಅಗತ್ಯ ಇಲ್ಲ ಅಂತ ಹೇಳಿದ್ರೆ the purpose of the association is different from the purpose of the state. ಸ್ಟೇಟ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಸ್ಟೇಟ್ ಅನ್ನುವಂಥದ್ದು ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ಆಲ್. ಅದರಲ್ಲೂ ಮೇನ್ಲಿ ಇಟ್ ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದ ಮೆಜಾರಿಟಿ. ಸ್ಟೇಟ್ ಅನ್ನುವಂಥದ್ದು ಎಲ್ಲರಿಗೆ ಬೇಕಾಗಿರುವಂತಹ ಒಂದು ಸಂಸ್ಥೆಯಾಗಿರ್ತದೆ. ಆದರೆ ಯಾವುದೇ ಒಂದು ಸಂಘ ಸಂಸ್ಥೆಗಳು, ನಾವೀಗ ಎಕ್ಸಾಂಪಲ್ ಫಾರ್ ದ ಅಸೋಸಿಯೇಷನ್, ವೇರಿಯಸ್ ಅಸೋಸಿಯೇಷನ್ಸ್ ಆರ್ ದೇರ್ ಇನ್ ಅವರ್ ಕಂಟ್ರಿ, both at the state level and also at the central level. There are various types of association. Some are related to the cultural activities, some are related to the social services activities, and some other related to the sports activities, etc. etc. ಈಗ ನಾವು ಸಂಘ ಸಂಸ್ಥೆಗಳಿಗೆ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿದೆ. ರೆಡ್ ಕ್ರಾಸ್ ಅನ್ನುವಂಥದ್ದು, ಸೋಷಿಯಲ್ ಸರ್ವಿಸ್ಗೆ ಸಂಬಂಧಪಟ್ಟಂತಹ ತುಂಬ ಅಸೋಸಿಯೇಷನ್ಗಳಿದೆ. ರೆಡ್ ಕ್ರಾಸ್ ಆಗಿರ್ಬೋದು, ರೋಟರಿ ಆಗಿರ್ಬೋದು, ಲಯನ್ಸ್ ಕ್ಲಬ್ಗಳಾಗಿರ್ಬೋದು, ಇಂಥದ್ದೆಲ್ಲ ನಾವು ಸಂಘ ಸಂಸ್ಥೆಗಳಿಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಈ ಸಂಘ ಸಂಸ್ಥೆಗಳನ್ನ ನಾವು ತಗೊಂಡು ನೋಡ್ತಿದ್ರೆ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ಈ ಅಸೋಸಿಯೇಷನ್ಸ್ಗಳ ಉದ್ದೇಶ 1 ಅಥವಾ 2 ಆಗಿರ್ಬೋದು. ಸ್ಟೇಟ್ ಅನ್ನುವಂಥದ್ದು ಹಾಗೆ ಅಲ್ಲ, ಅದು ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ಆಲ್. ಹಾಗಾಗಿ ಅದರ ಉದ್ದೇಶ ತುಂಬ ಡಿಫರೆಂಟ್ ಆಗಿರುವುದರಿಂದ, ಅಸೋಸಿಯೇಷನ್ಗಳಿಗಿಂತ ತುಂಬ ಡಿಫರೆಂಟ್ ಆಗಿರುವುದರಿಂದ ಅದಕ್ಕೆ ಏನು ಬೇಕಾಗಿದೆ ಅಂತ ಹೇಳಿದ್ರೆ ಸಾವರಿನ್ ಪವರ್ ಅನ್ನುವಂಥದ್ದು ಅತಿ ಅಗತ್ಯವಾಗಿ ಬೇಕಾಗ್ತದೆ. ನೆಕ್ಸ್ಟ್ second relationship between the state and the association is membership of the state is compulsory, but the membership of the association is not compulsory. ಸ್ಟೇಟ್ ನ ಸದಸ್ಯತ್ವ ಅತಿ ಅಗತ್ಯ, ಆದರೆ ಅಸೋಸಿಯೇಷನ್ ನ ಸದಸ್ಯತ್ವ ಅನ್ನುವಂಥದ್ದು ಅಗತ್ಯ ಅಲ್ಲ, ಅದು ಐಚ್ಛಿಕ, ವಾಲಂಟರಿ. ನಮಗೆ ಬೇಕಾದ್ರೆ ತಗೊಳ್ಬಹುದು ಅಥವಾ ಬೇರೆದಿದ್ರೆ ನಾವು ಯಾವುದೇ ಅಸೋಸಿಯೇಷನ್ ಮೆಂಬರ್ ಆಗಬೇಕಂತ ಏನಿಲ್ಲ. ಆದರೆ ಮೆಂಬರ್ಶಿಪ್ ಆಫ್ ದ ಸ್ಟೇಟ್ ಈಸ್ ಕಂಪಲ್ಸರಿ ವಿತೌಟ್ ದ ಮೆಂಬರ್ಶಿಪ್ ಆಫ್ ದ ಸ್ಟೇಟ್. ಯಾಕೆ ಮೆಂಬರ್ಶಿಪ್ ಆಫ್ ದ ಸ್ಟೇಟ್ ಈಸ್ ಕಂಪಲ್ಸರಿ ಟು ಆಲ್ ದ ಪೀಪಲ್, ಟು ಆಲ್ ದ ಸಿಟಿಸನ್ಸ್ ಅಂತ ಹೇಳಿದ್ರೆ without the membership of any one state we cannot live in the state. ನಾವು ಒಂದು ರಾಜ್ಯದಲ್ಲಿ ಬದುಕಬೇಕು ಅಂತಿದ್ರೆ, ಒಂದು ದೇಶದಲ್ಲಿ ಬದುಕಬೇಕು ಅಂತಿದ್ರೆ ನಾವು ಆ ದೇಶದ ಸದಸ್ಯರಾಗಿದ್ದರೆ ಮಾತ್ರ ಅಲ್ಲಿ ನಾವು ಇರಲಿಕ್ಕೆ ಆಗೋದು. ಆ ದೇಶದ ಸದಸ್ಯರಲ್ಲದಿದ್ದರೆ ನಾವು ಅಲ್ಲಿ ವಾಸಿಸ್ಲಿಕ್ಕೆ ಆಗೋದಿಲ್ಲ. ಈಗ ವಿ ಆರ್ ಆಲ್ ಲಿವ್ ಇನ್ ಇಂಡಿಯಾ. ಯಾಕೆ ಅಂತ ಹೇಳಿದ್ರೆ ವಿ ಆರ್ ಆಲ್ ದ ಸಿಟಿಸನ್ಸ್ ಆಫ್ ಇಂಡಿಯಾ. ಈಗ ನಾವು ಭಾರತದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ನಾವು ಭಾರತದ ನಾಗರಿಕರಾಗಿದ್ದೇವೆ. ಈಗ ಕೆಲವರು to become the citizen of the nation, the constitution prescribes the various criteria. The one is age qualification. In India, those who attain
the age of 18 years are become the citizens of India. ಭಾರತದಲ್ಲಿ ನಾಗರಿಕರಾಗಬೇಕು ಅಂತಿದ್ರೆ ಅವರಿಗೆ 18 ವರ್ಷ ಅನ್ನುವಂತಾಗಿರಬೇಕು. ಯಾರೆಲ್ಲ 18 ವರ್ಷಕ್ಕಿಂತ ಕೆಳಗಿದ್ದಾರೆ ಅವರು ನಾಗರಿಕರಲ್ಲ ಅಂತ ಹೇಳಿದ್ರೆ ಅವ್ರನ್ನ ಫುಲ್ ಆಗಿ ಸಿಟಿಸನ್ಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಅವರು ಇಲ್ಲೇ ಹುಟ್ಟಿದವರಾಗಿರುವ ಕಾರಣ ಅವರನ್ನು ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ those who are below the age of 18 years are called as off citizens. Off citizens ಅಂತ ಹೇಳಿದ್ರೆ off citizens, those who are below the age of 18 years are called as a off citizens ಅಂದ್ರೆ ಅರೆ ನಾಗರಿಕರು ಅಂತೀವಿ. ಯಾಕೆ they are called as a off citizens? They enjoy only the civil rights, not the political rights. ನಾವು ಸಿಟಿಸನ್ಸ್ ಆದ ಕೂಡಲೇ ನಮ್ಗೆ ಏನು ಸಿಗ್ತದೆ ಅಂತ ಹೇಳಿದ್ರೆ ಸಿವಿಲ್ ರೈಟ್ಸ್ ಕೂಡ ಸಿಗ್ತದೆ, ಪೊಲಿಟಿಕಲ್ ರೈಟ್ಸ್ ಕೂಡ ಸಿಗ್ತದೆ. ಆದರೆ 18 ಇಯರ್ಸ್ಗಿಂತ ಕೆಳಗಿರುವವರು ಯಾವ ರೈಟ್ಸ್ ಅನ್ನು ಮಾತ್ರ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ಸಿವಿಲ್ ರೈಟ್ಸ್ ಅನ್ನು ಮಾತ್ರ ಎಂಜಾಯ್ ಮಾಡ್ತಾರೆ. ಹಾಗಾಗಿ ದೇ ಆರ್ ಕಾಲ್ಡ್ ಆಸ್ ಎ ಆಫ್ ಸಿಟಿಸನ್ಸ್. ಸೊ ಟು ರಿಸೈಡ್ ಇನ್ ಎನಿ ಕಂಟ್ರಿ ದ ಮೆಂಬರ್ಶಿಪ್ ಆಫ್ ದ ಸ್ಟೇಟ್ ಈಸ್ ಕಂಪಲ್ಸರಿ. ವಿದೌಟ್ ದ ಮೆಂಬರ್ಶಿಪ್ ಆಫ್ ದ ಸಿಟಿಸನ್ಶಿಪ್, ಮೆಂಬರ್ಶಿಪ್ ಹಿಯರ್ ಮೆಂಬರ್ಶಿಪ್ ಮೀನ್ಸ್ ಸಿಟಿಸನ್ಶಿಪ್ ಅಥವಾ ಪೌರತ್ವ ಅಂತ ಹೇಳ್ತೇವೆ. ವಿದೌಟ್ ದ ಸಿಟಿಸನ್ಶಿಪ್ ಆರ್ ಮೆಂಬರ್ಶಿಪ್ we cannot reside in any state or the nation, but the membership of the association is not compulsory, it is voluntary. ಅದು ಇಷ್ಟ ಇದ್ರೆ ನೀವು ಜಾಯ್ನ್ ಆಗ್ಬೋದು, ಹಾಗಂತ ಹೇಳಿ ನಾವು ಜಾಯ್ನ್ ಆಗಲೇಬೇಕಂತ ಹೇಳಿದ್ರೆ ಅಸೋಸಿಯೇಷನ್ ನಮ್ಮ ಇಷ್ಟಕ್ಕೆ ಬಿಟ್ಟರೆ. ನೆಕ್ಸ್ಟ್ ಥರ್ಡ್ ರಿಲೇಷನ್ಸ್. ಸ್ಟೇಟ್ ರಿಕ್ವೈರ್ಸ್ ಡೆಫಿನೆಟ್ ಟೆರಿಟರಿ ಬಟ್ ಅಸೋಸಿಯೇಷನ್ ಡಸ್ ನಾಟ್ ರಿಕ್ವೈರ್ ಡೆಫಿನೆಟ್ ಟೆರಿಟರಿ. ಸ್ಟೇಟಿಗೆ ಒಂದು ಡೆಫಿನೆಟ್ ಟೆರಿಟರಿ ಅನ್ನುವಂಥದ್ದು ಅತಿ ಅಗತ್ಯ. ಅಸೋಸಿಯೇಷನ್ಸ್ ಡಸ್ ನಾಟ್ ರಿಕ್ವೈರ್ ಎ ಡೆಫಿನೆಟ್ ಟೆರಿಟರಿ ಬಿಕಾಸ್ ಸಮ್ ಅಸೋಸಿಯೇಷನ್ಸ್ ಆರ್ ಬಾರ್ಡರ್ಲೆಸ್ ಅಂತೇಳಿ. ಫಾರ್ ಎಕ್ಸಾಂಪಲ್ ರೆಡ್ ಕ್ರಾಸ್ ಅಂತೇಳಿ. ಈಗ ರೆಡ್ ಕ್ರಾಸ್ ಅನ್ನುವಂಥದ್ದು ಏನು ಮಾಡ್ತದೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತದೆ. ಅದು ಒಂದು ದೇಶಕ್ಕೆ ಸೀಮಿತವಾಗಿಲ್ಲ. ಕೆಲವೆಲ್ಲ NGOsಗಳನ್ನು ಕೂಡ ತಗೊಂಡ್ರೂ ಕೂಡ ಹಾಗೆ ಅದೆಲ್ಲ ಒಂದು ನೇಷನ್ಗೆ ರಿಸ್ಟ್ರಿಕ್ಟ್ ಆಗಿಲ್ಲ, ಅದು ವರ್ಲ್ಡ್ ವೈಡ್ ಆರ್ಗನೈಸೇಷನ್ ಆಗಿರ್ತದೆ. ಹಾಗಾಗಿ state requires definite territory but association does not require a definite territory. Fourth one, membership of the state is limited but the membership of the association is not limited. Membership or the citizenship of the nation is limited. Membership ಸದಸ್ಯತ್ವ, ಒಂದು ದೇಶದ ಸದಸ್ಯತ್ವ ಅನ್ನುವಂಥದ್ದು ಅದು ಲಿಮಿಟೆಡ್ ಆಗಿರುತ್ತೆ, ಅಂದರೆ ಮಿತವಾಗಿರುವುದು. ಆದರೆ ಅಸೋಸಿಯೇಷನ್ ನ ಮೆಂಬರ್ಶಿಪ್ ಅನ್ಲಿಮಿಟೆಡ್. we can become the member of 2, 3 or more than 3 association. ಅದು ಅವರವರ ಇಂಟ್ರೆಸ್ಟ್ಗೆ ಬಿಟ್ಟಿರು. ಆದರೆ ಮೆಂಬರ್ಶಿಪ್ ಆಫ್ ದ ಸ್ಟೇಟ್ ಈಸ್ ರಿಸ್ಟ್ರಿಕ್ಟೆಡ್ ಆರ್ ಲಿಮಿಟೆಡ್ ಬಿಕಾಸ್ ಅಕಾರ್ಡಿಂಗ್ ಟು ಅವರ್ ಕಾನ್ಸ್ಟಿಟ್ಯೂಷನ್. ಇಂಡಿಯಾದಲ್ಲಿ ನಾವು ತಗೊಂಡು ನೋಡಿದ್ರೆ we can become the citizen of only the one nation at a time. In case if any person become the citizen of 2 nations at a time then it is considered as a punishable offense. ಈಗ ನಮ್ಮ ದೇಶದಲ್ಲಿ ಏನಿದೆ ಕಾನೂನು ಅಂತ ಹೇಳಿದ್ರೆ ಹೆಚ್ಚು ದೇಶಗಳಲ್ಲಿ ಇದೆ ಕಾನೂನು ಇರೋದು. ಮೋಸ್ಟ್ ಆಫ್ ದ ನೇಷನ್ಸ್ ಅನ್ನುವಂಥದ್ದು ಪ್ರೊವೈಡೆಡ್ ಸಿಂಗಲ್ ಸಿಟಿಸನ್ಶಿಪ್, ಏಕ ಪೌರತ್ವವನ್ನು ಕೊಟ್ಟಿರೋದು. ನಮ್ಮ ದೇಶ ಕೂಡ ಏಕ ಪೌರತ್ವ ಕೊಟ್ಟಿದೆ. ಹಾಗಾಗಿ ನಮ್ಮ ದೇಶದ ಸಿಟಿಸನ್ಸ್ ಆಗಿರ್ಲಿಕ್ಕೆ ಮಾತ್ರ ನಮಗೆ ಅವಕಾಶ ಇದೆ. ನಮಗೆ USA ಸಿಟಿಸನ್ ಆಗಬೇಕು ಅಂತ ಇದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ನಮ್ಮ ದೇಶದ ಸಿಟಿಸನ್ಶಿಪ್ ಅನ್ನು ಬಿಟ್ಟು USA ಸಿಟಿಸನ್ಸ್ಗೆ ಅಪ್ಲೈ ಮಾಡಬೇಕು. ಆಗ ಮಾತ್ರ ಒಂದೇ ಟೈಮಲ್ಲಿ 2 ನೇಷನ್ನ
temporary institutions. Some institutions are constituted or created to fulfill particular objectives. After attaining the objectives, these institutions or associations are dissolved. ಈಗ ಸ್ಟೇಟ್ ಅನ್ನುವಂಥದ್ದು ಶಾಶ್ವತವಾಗಿರೋದು, ಎಲ್ಲಿ ತನಕ ಜನ ಇರ್ತಾರೆ ಅಲ್ಲಿ ತನಕ ಸ್ಟೇಟ್ ಅನ್ನುವಂಥದ್ದು ಕೂಡ ಇರ್ತದೆ. ಆದರೆ ಅಸೋಸಿಯೇಷನ್ಗಳು ಹಾಗಲ್ಲ. ಕೆಲವು ಅಸೋಸಿಯೇಷನ್ಸ್ಗಳು ಟೆಂಪರರಿ ಕೂಡ ಆಗಿರ್ತದೆ. ಕೆಲವೊಂದು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅಸೋಸಿಯೇಷನ್ ಅನ್ನು ಸ್ಥಾಪನೆ ಮಾಡಿರ್ತಾರೆ. ಆ ಉದ್ದೇಶ ಈಡೇರಿದ ನಂತರ ಆ ಅಸೋಸಿಯೇಷನ್ಸ್ಗಳನ್ನು ವಿಸರ್ಜನೆ ಮಾಡಲಾಗ್ತದೆ. ಹಾಗಾಗಿ ಸ್ಟೇಟ್ ಈಸ್ ಎ ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್ ಬಟ್ ಅಸೋಸಿಯೇಷನ್ ಈಸ್ ಎ ಟೆಂಪರರಿ ಇನ್ಸ್ಟಿಟ್ಯೂಷನ್. Sixth one, the purpose of the state is wider than the association, but the purpose of the association is restricted or limited. The purpose of the state is wider than the association. As I said earlier, the state work for the welfare of all, or it work for the welfare of the majority people of the nation. But association work for the welfare of only the members of the association. ಯಾವಾಗಲೂ ಕೂಡ ಸ್ಟೇಟ್ನ ಉದ್ದೇಶ ಅನ್ನುವಂಥದ್ದು ತುಂಬ ವಿಶಾಲವಾಗಿರುವುದು. ಯಾಕಂತಂದರೆ ಅದು ಸೆಲ್ಫ್ ಒಂದು ಜನರಿಗೋಸ್ಕರ ಇರುವ ಇನ್ಸ್ಟಿಟ್ಯೂಷನ್ಸ್ ಆಗಿರುವ ಕಾರಣ ಅದೇನು ಮಾಡ್ತದೆ ಅಂತ ಹೇಳಿದ್ರೆ ಎಲ್ಲರ ವೆಲ್ಫೇರಿಗೋಸ್ಕರ, ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತದೆ. ಆದರೆ ನಾವು ಅಸೋಸಿಯೇಷನ್ನ ಉದ್ದೇಶಗಳನ್ನು ನೋಡಿದರೆ ಹೆಚ್ಚಿನ ಅಸೋಸಿಯೇಷನ್ಸ್ಗಳು ಅವರವರ ಸದಸ್ಯರ ವೆಲ್ಫೇರಿಗೋಸ್ಕರ ಕೆಲಸ ಮಾಡ್ತದೆ, ಅಥವಾ ಅವರ ಸದಸ್ಯರ ವೆಲ್ಫೇರಿಗಲ್ಲ ಅಂತ ಇದ್ರೂ ಕೂಡ ಅದು ಯಾರ ವೆಲ್ಫೇರಿಗೋಸ್ಕರ ಸ್ಥಾಪನೆ ಆಗಿದೆ ಅವರಿಗೋಸ್ಕರ ಮಾತ್ರ ಕೆಲಸ ಮಾಡ್ತದೆ. ಈಗ ಫಾರ್ ಎಕ್ಸಾಂಪಲ್, ಸಮ್ ಅಸೋಸಿಯೇಷನ್ ಆರ್ ಸಮ್ NGOs are created mainly for the welfare of the children and also the women. Such association work for only the welfare of women and also the children. But the state is work for the welfare of male, female, SC, STs, minorities, OBCs, etc. It work for the welfare of all the citizens of India. That is why we can say that the purpose of the state is wider than the association. Last one, the state is a supreme association, but association has no such powers. State is a supreme institution because state enjoys the sovereign power. Hence, this sovereign power makes the state is different from the association. Why state is different from association? State is also one form of association, but it is different from the association because the state enjoys the sovereign power. Association does not have such power. So this sovereign power, ಯಾಕೆ ಸ್ಟೇಟ್ ಅಸೋಸಿಯೇಷನ್ಗಿಂತ ಭಿನ್ನವಾಗಿರೋದು? ಅಸೋಸಿಯೇಷನ್ ಹಾಗೆ ಸ್ಟೇಟ್ ಕೂಡ ಒಂದು ರೀತಿ ಅಸೋಸಿಯೇಷನ್, ಆದರೆ ಅದು ಅಸೋಸಿಯೇಷನ್ಗಿಂತ ಡಿಫ್ರೆಂಟ್. ಯಾಕೆ ಅಂತಂದ್ರೆ ಸ್ಟೇಟಿಗೆ ಸಾವರಿನ್ ಪವರ್ ಇದೆ, ಅಸೋಸಿಯೇಷನ್ಗೆ ಸಾವರಿನ್ ಪವರ್ ಅನ್ನುವಂಥದ್ದು ಇಲ್ಲ. ದೀಸ್ ಆರ್ ದ ರಿಲೇಶನ್ಶಿಪ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ association. Next, relationship between, last concept under the second chapter is relationship between state and nation. State and nation. The term nation is derived from the Latin word nation.
word natio. Nation means the people belonging to a common race, common culture, common religion, common language, etc. etc. Nation ಅಂದ್ರೆ ಏನು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ದ ನೇಷನ್ ಆ್ಯಂಡ್ ಆಲ್ಸೋ ದ ಸ್ಟೇಟ್ ಅನ್ನು ನಾವು ಒಟ್ಟೊಟ್ಟಿಗೆ ಯೂಸ್ ಮಾಡ್ತೇವೆ. ನೇಷನ್ ಸ್ಟೇಟ್ ಅನ್ನುವಂಥ ವರ್ಡ್ ಅನ್ನು ಯೂಸ್ ಮಾಡ್ತೇವೆ. ನಿಜವಾಗಿ ನೇಷನ್ ಅನ್ನುವಂಥ ಶಬ್ದ ಅರ್ಥ ಏನು ಅಂತ ಹೇಳಿದ್ರೆ ಒಂದೇ ವರ್ಣಕ್ಕೆ, ಒಂದೇ ಸಂಸ್ಕೃತಿಗೆ, ಒಂದೇ ಭಾಷೆಗೆ, ಒಂದೇ ಧರ್ಮಕ್ಕೆ ಸೇರಿದಂತಹ ಜನರ ಒಂದು ಸಮೂಹವನ್ನು ನಾವು ಏನಂತ ಕರಿತೇವೆ ಅಂತ ಹೇಳಿದ್ರೆ ನೇಷನ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಸಮ್ ಆಫ್ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ದ ನೇಷನ್ ಆರ್: ಫಸ್ಟ್ ಒನ್, ಸ್ಟೇಟ್ ಈಸ್ ಎ ಪೊಲಿಟಿಕಲಿ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ ಬಟ್ ನೇಷನ್ ಈಸ್ ಎ ಇಮೋಷನಲ್ ಕಾನ್ಸೆಪ್ಟ್. As I said earlier, state is a politically organized institution. In any state, people are politically organized. ಇದು ಒಂದು ರಾಜಕೀಯವಾಗಿ ಸಂಘಟಿತವಾಗಿರುವಂತಹ ಸಂಸ್ಥೆ ಆಗಿರ್ತದೆ. ಆದರೆ ನೇಷನ್ ಅನ್ನುವಂಥದ್ದು ಹಾಗಲ್ಲ, ಅದೊಂದು ಭಾವನಾತ್ಮಕ ಸಂಸ್ಥೆಯಾಗಿರ್ತದೆ. ಅಂದರೆ ಒಂದು ನೇಷನ್ ಅಡಿಯಲ್ಲಿ ಎಲ್ಲ ಜನರು ತುಂಬ ಭಾವನಾತ್ಮಕವಾಗಿ ಆರ್ಗನೈಸ್ ಆಗಿರ್ತಾರೆ, ಅಂದರೆ ಭಾವನಾತ್ಮಕವಾಗಿ ಒಗ್ಗಟ್ಟಾಗಿರ್ತಾರೆ. ಅಂದರೆ ಒಂದೇ ಕಲ್ಚರ್ಗೆ ಸೇರಿರ್ತಾರೆ, ಒಂದೇ ರಿಲಿಜನ್ಗೆ ಸೇರಿರ್ಬೋದು, ಅಥವಾ ಒಂದೇ ರೇಸಿಗೆ ಸೇರಿರ್ಬೋದು, ಒಂದೇ ಭಾಷೆಗೆ ಸೇರಿರ್ಬೋದು. ಒಂದೇ ಭಾಷೆ, ಒಂದೇ ಕಲ್ಚರ್, ಒಂದೇ ವರ್ಣಕ್ಕೆ ಸೇರುವಾಗ ಅವ್ರಿಗೇನಾಗ್ತದೆ ಅಂತ ಹೇಳಿದರೆ ಈ ರೇಸ್, ಕಲ್ಚರ್, ರಿಲಿಜನ್, ಆಲ್ ದೀಸ್ ಆರ್ ಇಮೋಷನಲ್ ಕಾನ್ಸೆಪ್ಟ್. ದೀಸ್ ಕಾನ್ಸೆಪ್ಟ್ ಈಸಿಲಿ ಯುನೈಟ್ ದ ಪೀಪಲ್ ಟುಗೆದರ್. ಸೊ ಒಂದು ನೇಷನ್ನ ಅಡಿಯಲ್ಲಿ ಎಲ್ಲ ಜನರು ತುಂಬ ಭಾವನಾತ್ಮಕವಾಗಿ ಸಂಘಟಿತರಾಗಿರ್ತಾರೆ. ಆದರೆ ರಾಜ್ಯದಲ್ಲಿ ನಾವು ಅಂತಹ ಕಾನ್ಸೆಪ್ಟನ್ನು ಕಾಣುವುದಿಲ್ಲ. ರಾಷ್ಟ್ರದಲ್ಲಿ, ಸ್ಟೇಟಲ್ಲಿ ಅದು ಭಾವನಾತ್ಮಕವಾಗಿ ಅಲ್ಲಿ ಜನ ಸಂಘಟಿತರಾಗುವುದಿಲ್ಲ. ಬದಲಾಗಿ ಪೀಪಲ್ ಆರ್ ಪೊಲಿಟಿಕಲಿ ಆರ್ಗನೈಸ್ಡ್ ಅಂಡರ್ ದ ಸ್ಟೇಟ್. ನೆಕ್ಸ್ಟ್ second one, the concept of the state is limited. The concept, second relationship between the state and the association is the concept of the state is limited but nation is wider. Is a wider concept. State ಅನ್ನುವಂಥದ್ದು ಒಂದು ಲಿಮಿಟೆಡ್, ಅಂದರೆ ಲಿಮಿಟೆಡ್ ಅಂತ ಹೇಳಿದ್ರೆ ತುಂಬ ರಿಸ್ಟ್ರಿಕ್ಟೆಡ್, ನಿರ್ಬಂಧಿತ ಒಂದು ಪರಿಕಲ್ಪನೆ ಆಗಿರ್ತದೆ. ಆದರೆ ನೇಷನ್ ಅನ್ನುವಂಥದ್ದು ಸ್ಟೇಟಿಗೆ ಕಂಪೇರ್ ಮಾಡಿದರೆ ತುಂಬ ವೈಡರ್ ಕಾನ್ಸೆಪ್ಟ್ ಆಗಿರ್ತದೆ. ಈಗ ಒಂದೇ ಭಾಷೆ, ಒಂದೇ ಕಲ್ಚರ್, ಒಂದೇ ರಿಲಿಜನ್ ಅನ್ನು ಸೇರಿಕೊಂಡಿರುವಂಥ ಜನರ ಸಂಘಟಿತ ಅಂತ ಹೇಳಿದರೆ ಇವತ್ತಿನ find such people who belongs to the common race, common culture. ಯಾವುದೇ ದೇಶದಲ್ಲಿ ಒಂದೇ ಭಾಷೆಯ ಜನರನ್ನು ನಾವು ಕಾಣುವುದು ಅಥವಾ ಒಂದೇ ಧರ್ಮಕ್ಕೆ ಸೇರಿದಂಥ ಜನರನ್ನು ಕಾಣುವುದು ತುಂಬ ತುಂಬ ಕಷ್ಟ. ಯಾವುದೇ ದೇಶವನ್ನು ತಗೊಂಡ್ರೂ ಕೂಡ ಅಲ್ಲಿ ತುಂಬ ರಿಲಿಜನ್ಗೆ ಸೇರುವಂಥ ಜನ ಇರ್ತಾರೆ, ತುಂಬ ಕಲ್ಚರಿಗೆ ಸೇರುವಂಥ ಜನ ಇರ್ತಾರೆ. ಈಗ USA, UK ಅಥವಾ ಯಾವುದೇ ಅರಬ್ ಕಂಟ್ರೀಸ್ ಅನ್ನು ತಗೊಂಡ್ರೂ ಕೂಡ ಅಲ್ಲಿ ಎಲ್ಲ ಜನರ ರಿಲಿಜನ್ ಒಂದೇ ಆಗಿರುವುದಿಲ್ಲ. ಅಲ್ಲಿ ಬೇರೆ ಬೇರೆ ಇಂಡಿಯನ್ಸ್ ಕೂಡ ಹೋಗಿರ್ತಾರೆ, ಬೇರೆ ದೇಶದವರು ಕೂಡ ಬಂದಿರ್ತಾರೆ. ಹಾಗಾಗಿ ಒಂದೇ ರೀತಿ ಜನರು ಇರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸ್ಟೇಟ್ ಅನ್ನುವಂಥ ತುಂಬ ಲಿಮಿಟೆಡ್ ಕಾನ್ಸೆಪ್ಟ್, ಅದು ಮಿತವಾದಂತಹ ಕಾನ್ಸೆಪ್ಟ್. ಅದು ನೇಷನ್ ಅನ್ನುವಂಥದ್ದು ಹಾಗಲ್ಲ, ಅದು ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ತುಂಬ ವೈಡರ್ ಕಾನ್ಸೆಪ್ಟ್. ನೆಕ್ಸ್ಟ್ ಥರ್ಡ್ ಒನ್, state require the government. It require the government, but association does not require government. It does not require the government. Government is very essential only for the state. Nation does not require the government because the purpose or the objective of the state and the nation is different from one another. Government ಯಾಕೆ ಬೇಕಾಗಿರೋದು ಅಂತ ಹೇಳಿದ್ರೆ ಸ್ಟೇಟಿಗೆ ಮಾತ್ರ ಬೇಕಾಗಿರೋದು. ನೇಷನಿಗೆ ಗೌರ್ಮೆಂಟ್ ಅಗತ್ಯ ಇಲ್ಲ. ಯಾಕಂತಂದರೆ ಅದರ ಉದ್ದೇಶಗಳು ಎರಡರದ್ದು ಕೂಡ ಭಿನ್ನವಾಗಿರುವ ಕಾರಣ ಸ್ಟೇಟಿಗೆ ಅದರ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಗೌರ್ಮೆಂಟ್ ಬೇಕಾಗ್ತದೆ. ಆದರೆ ನೇಷನಿಗೆ ಆ ಥರ ಯಾವುದೇ ಉದ್ದೇಶಗಳಿಲ್ಲದಿರುವ ಕಾರಣಕ್ಕೆ ಗೌರ್ಮೆಂಟ್ ಅನ್ನುವಂಥದ್ದು ಇಟ್ ಡಸ್ ನಾಟ್ ರಿಕ್ವೈರ್ ದ ಗೌರ್ಮೆಂಟ್. ನೆಕ್ಸ್ಟ್ ಫೋರ್ತ್ ಒನ್, ಸ್ಟೇಟ್ ರಿಕ್ವೈರ್ ದ ಸಾವರಿನ್ ಪವರ್ ಆರ್ ಇಟ್ ರಿಕ್ವೈರ್ಸ್ the sovereignty, but it does not require the sovereignty. Sovereignty is very essential only for the state, not for the nation. And ಅದೇ ಆಗಲೇ ಹೇಳಿದಾಗೆ ಗೌರ್ಮೆಂಟಿನ ಹಾಗೆ ಸ್ಟೇಟ್ require the sovereignty mainly to fulfill the objectives of the state and also to control the people and to maintain the peace and order. But the nation does not require sovereign power. ಯಾಕಂತ ಹೇಳಿದ್ರೆ ನೇಷನ್ಗೆ ಸುಪ್ರೀಂ ಪವರ್ನ ಅಗತ್ಯವೇ ಬೇಕಾಗುವುದಿಲ್ಲ. ನೇಷನ್ ಅನ್ನುವಂಥದ್ದು ಒಂದು ರೀತಿಯ ಇಮೋಷನಲ್ ಕಾನ್ಸೆಪ್ಟ್ ಆಗಿರುವ ಕಾರಣ ಅದು ಸುಪ್ರೀಂ ಪವರ್ ಇಲ್ಲದಿದ್ದರೂ ಕೂಡ ಏನು ಮಾಡ್ಬೋದು ಅಂತ ಹೇಳಿದ್ರೆ ಪೀಪಲನ್ನು ಯುನೈಟ್ ಮಾಡುವಂಥ ಕೆಲಸಗಳನ್ನು ಮಾಡ್ಬೋದು. ನೆಕ್ಸ್ಟ್ ಫಿಫ್ತ್ ಒನ್, ಲಾಸ್ಟ್ ಡಿಫರೆನ್ಸಸ್ ಬಿಟ್ವೀನ್
ಅಗತ್ಯವಾಗಿ ಬೇಕಾಗಿರುವುದು. ಯಾಕಂತ ಹೇಳಿದ್ರೆ as I said in the last class, state is very essential for all the human beings. We cannot live without the state. To protect our life, liberty, etc., state is very essential for the every individual, because it gives the protections from his birth to till his death. So we cannot imagine our life in the absence of the state. That is why the state is a very objective concept, but nation is a subjective concept. So these are the main relations or the differences between state and nation. In today's class, we concentrate on mainly the three concepts. They are the relationship between state and society, state and association, and the state and nation. Explain the relationship between state or association, or explain the relationship between state and nation, or explain the relationship between state and society. All the three questions are for 5 marks. So these are about the second chapter, the state. Under the second chapter, we studied the meaning, definitions, importance of the state, elements of the state, and also the relationship between the state and other institution. With this, I wind up